ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಯಾಕೆ ತಿನ್ಬೇಕು ಅಂದ್ರೆ ಏನೇ ಒಳ್ಳೇದಾಗ್ಬೇಕು ಅಂದ್ರೂ ನಮ್ ಪ್ರಯತ್ನ ಇರಬೇಕು. ಅಣ್ಣಯ್ಯ, ಅದ್ಕೆಗೆ ಅದೆಲ್ಲ ಗೊತ್ತೈತೆ, ನೀನೇನ್ ಹೇಳ್ಬೇಕಾಗಿಲ್ಲ, ಅವರು ಕಲಿಬೇಕಾಗಿಲ್ಲ. ಅಷ್ಟೇ ಅಲ್ದೆ ಅವ್ರು ಮಾತ್ರ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ನಾವು ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ನನಗ್ ನಂಬಿಕೆ ಐತೆ ಕಣೋ, ಅಕ್ಕನ್ ಮದ್ವೆಯಿಂದ ಎಲ್ರಿಗೂ ಒಳ್ಳೇದಾಯ್ತದೆ. ಆಮೇಲೆ ನೀವಿಬ್ರು ಮದ್ವೆಗ್ ಬರ್ಲೇಬೇಕು. ಅಪ್ಪ ಅಮ್ಮ ನೀವಿಬ್ರನ್ನ ಕ್ಷಮಿಸಂಗೆ ನಾನ್ ಮಾಡ್ತೀನಿ. ನನಗೆ ಗೊತ್ತು ಕಣವ, ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಆ ದೇವ್ರಿಗೆ ನನ್ನ ಮೇಲೆ ಕರುಣೆ ಇದೆಯೋ ಇಲ್ವಾ ಅಂತ. ಸರಿ ಸರಿ, ಈ ಒಡವೆನೆಲ್ಲ ಬ್ಯಾಗ್ ಒಳಗೆ ಇಟ್ಕೊಳ್ಳೋಣ ಬಾ. ರೀ, ಯಾರು ತುಳಸಿ ಅವರೇ, ನೀವಿಲ್ಲೇನ್ ಮಾಡ್ತಿದ್ರ? ಓ, ದಾರಿ ತಪ್ಪ ಬಂದ್ರ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಸರ್, 1 ನಿಮಿಷ. ನಾನ್ ದಾರಿ ತಪ್ಪ ಬಂದಿಲ್ಲ, ದಾರಿ ಹುಡುಕೊಂಡೇ ಬಂದಿರೋದು. ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಸೋಕೆ ತಾನೇ ನಾನ್ ಬಂದಿರೋದು. ಏನ್ ಹೇಳ್ಬೇಕೋ ನೇರವಾಗಿ ಹೇಳಿದ್ರೆ ಒಳ್ಳೇದು. ನೇರವಾಗಿ ನಾನ್ ಕೇಳೋ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ. ನೀವ್ ಓದಿದೆಲ್ಲಿ? ಈ ತರ ಸಂಬಂಧ ಇಲ್ದಿರೋ ಪ್ರಶ್ನೆಗಳನ್ನ ಯಾಕೆ ಕೇಳ್ತಾ ಇದ್ದೀರಾ? ಸಂಬಂಧ ಇದೆ ಸರ್. ನೀವು ಸ್ಕೂಲಿಂಗ್ ಎಲ್ ಮಾಡಿದ್ದು? ಊಟಿ ಕಾನ್ವೆಂಟ್. ನಿಮ್ ಹೈಯರ್ ಎಜುಕೇಶನ್? ಅಬ್ರಾಡ್. ಹಾಗಾದ್ರೆ ನಿಮಗ್ ಕನ್ನಡ ಬರಲ್ಲ ಅಂತಾಯ್ತು. ವಾಟ್ ಯು ಮೀನ್? ಐ ಮೀನ್, ನಿಮಗ್ ಕನ್ನಡ ಮಾತಾಡೋಕ್ ಬಿಟ್ರೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂತ ಹೇಳ್ದೆ. ಹಾಗೇನಿಲ್ಲ, ತಕ್ಕ ಮಟ್ಟಿಗೆ ಬರುತ್ತೆ. ತಕ್ಕ ಮಟ್ಟಕ್ಕೆ ಕನ್ನಡ ಬಂದ್ರು ಇಷ್ಟು ಸ್ವಚ್ಛವಾಗಿ ಕನ್ನಡ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನೀವ್ ಯಾರ್ದೋ ಸಹಾಯ ತಗೊಂಡ್ ಬರ್ಸಿದ್ದೀರಾ ಅಂತಾಯ್ತು. ನೀವೇನ್ ಮಾತಾಡ್ತಾ ಇದ್ದೀರಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಎಲ್ರು ಧ್ರುವ ಮತ್ತೆ ಮೈನಾ ಮದ್ವೆ ಆದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಆದ್ರೆ ನೀವು ಮಾತ್ರ ಯಾಕೆ ಅವ್ರ ಮದ್ವೆ ನಿಲ್ಸೋದಕ್ ಟ್ರೈ ಮಾಡ್ತಿದ್ದೀರಾ? ಹೇಳಿ ಸರ್, ನಿಮ್ಮನ್ನೇ ಕೇಳ್ತಿರೋದು. ವಿಲ್ ಯು ಪ್ಲೀಸ್ ಶಟ್ ಅಪ್? ನಾನು ಯಾಕೆ ಮದ್ವೆ ನಿಲ್ಸಕ್ ಪ್ರಯತ್ನ ಪಡ್ಲಿ? ಹಾಗೇನಾದ್ರೂ ಇದ್ದಿದ್ರೆ ನಾನು ನೆನೆ ಮನೆಗೆ ಬಂದು ಏನಕ್ಕೆ ಮಾತಾಡ್ತಿದ್ದೆ? ಅಲ್ಲೇ ನನಗ್ ಡೌಟ್ ಬಂದಿರೋದು. ನೀವ್ಯಾಕೋ ತೊಟ್ಲು ತೂಗಿ ಮಗುನ್ ಚೂಟಿದ್ದೀರಾ ಅನ್ನಿಸ್ತಿದೆ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಅವ್ರ ಮದ್ವೆ ನಾನೇನಕ್ಕೆ ನಿಲ್ಲಿಸ್ಲಿ ಅಂತ ಯೋಚನೆನೂ ನನಗೆ ತಲೆಯಲಿಲ್ಲ. ಸುಳ್ಳು ಹೇಳ್ತಿದ್ದೀರಾ ನೀವು. ನೀವು ಮೈನಾನ್ ಲವ್ ಮಾಡಿದ್ ನಿಜ ತಾನೆ? ಹೇಳಿ ಸರ್. ಹೌದು, ಆದ್ರೆ ಅದು 1 ಸೈಡೆಡ್ ಲವ್. ನಾನ್ ಮೈನನ್ ಇಷ್ಟಪಡ್ತಿದ್ದೆ ಹೊರತು ಮೈನಾ ನನ್ನನ್ನು ಇಷ್ಟಪಡ್ಲಿಲ್ಲ. ಮೈನಾ ಧ್ರುವ ಮಾವನ್ ಇಷ್ಟಪಟ್ಲು. ಅದಕ್ಕೆ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ನೀವ್ ಈ ತರ ಎಲ್ಲ ಮಾಡ್ತಿದ್ದೀರಾ ಅಲ್ವಾ? ನೋ, ನಾನೇ ಮೈನನ್ ಬಿಟ್ಕೊಟ್ಟಿದ್ದೀನಿ. ಮತ್ತ್ಯಾಕೆ ದೂರ ಮಾಡಕ್ ಪ್ರಯತ್ನ ಪಡ್ಲಿ? ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆಯವ್ರಾಗೋದಕ್ಕೋಸ್ಕರ ಬಿಟ್ಕೊಡೋ ತರ ನಾಟಕ ಮಾಡಿದ್ರಿ. ಈಗ್ಲೂ ನಿಮಗ್ ಮೈನನ್ ಮೇಲೆ ಪ್ರೀತಿ ಹಾಗೆ ಇದೆ. ಅವಳನ್ ಪಡ್ಕೋಬೇಕು ಅನ್ನೋ ಆಸೆಯಿಂದ ಅವಳ ಪ್ರೀತಿಗೆ ತೊಂದರೆ ಕೊಡ್ತಾ ಇದ್ದೀರಾ. ತುಳಸಿ, ಪ್ಲೀಸ್ ಏನೇನೋ ಮಾತಾಡ್ಬೇಡಿ. ನಿಜವಾಗ್ಲೂ ಅವ್ರಿಗೆ ನಾನು ತೊಂದರೆ ಕೊಟ್ಟಿಲ್ಲ, ಕೊಡೋ ಮನ್ಸು ನನಗಿಲ್ಲ. ಹಾಗಾದ್ರೆ ಅವ್ರ ಪ್ರೀತಿಗೆ ಏನಾದ್ರೂ ತೊಂದರೆ ಬರ್ಲಿ ಅಂತ ಕಾಯ್ತಿದ್ರಾ?
ಏನೋ ಒಂದ್ ಸಮಸ್ಯೆ ಬಂದಿದೆ. ಅದನ್ನ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೋಬೇಕು. ಅದನ್ನ ನಿಮಗ್ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೊಂಡು ಮೈನನ್ನ ಪಡ್ಕೊಳ್ಳೋದಕ್ ನೋಡ್ತಿದ್ದೀರಾ ಅಲ್ವಾ? ನಿಮ್ ಈ ನಾಟಕದಲ್ಲಿ ನನ್ನನ್ನು ಪಾತ್ರಧಾರಿ ಮಾಡ್ಕೊಳ್ಳೋದಕ್ಕೆ ನನ್ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ರಿ ಅಲ್ವಾ ಸರ್? ನೋ ವೇ. ನಾನು ಯಾಕ್ರಿ ನಿಮ್ಮನ್ ಕರೆಸ್ಕೊಳ್ಳಿ? ನಿಮಗೇನೋ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ರ. ನೋಡಿ, ನೀವು ಧ್ರುವ ಅವ್ರ ಮಾವನ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ತಾಳ್ಮೇಲೆ ಮಾತಾಡ್ತಿದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಯಾವ ಆಧಾರದ ಮೇಲೆ ಈ ತರ ಮಾತಾಡ್ತಿದ್ರ ನೀವು? ಆಧಾರ ಬೇಕಾ ಸರ್ ನಿಮ್ಗೆ? ಏನಿದು? ನೀವು ಕೇಳಿದ್ರಲ್ಲ ಆಧಾರ ಇದೆ. ಯಾವ ಲೆಟರ್ ಇದು? ವಾವ್, ತುಂಬಾ ಒಳ್ಳೆ ಆಕ್ಟರ್ ಸರ್ ನೀವು. ನಿಜವಾಗ್ಲೂ ಈ ಲೆಟರ್ ಯಾವುದು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಇಟ್ಸ್ ಓಕೆ, ನಾನೇ ಓದ್ ಹೇಳ್ತೀನಿ.